ಗುರುಜಿ, ನೀವು ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಬರ್ತಿದ್ದೀರಾ. ಎಷ್ಟೇ ಹೇಳಿದ್ರು ಇನ್ನೂ ತಿಳ್ಕೋಬೇಕು ಅನ್ಸ್ತಿದೆ. ಅದಮ್ಯ ಚೇತನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಕುರಿತು ಮಾತುಕತೆ ಮುಂದುವರಿಸೋಣ. ಖಂಡಿತ. ನಾವುಗಳು ಸಾಧಾರಣ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಹೇಳ್ತಾ ಬಂದಕ್ಕೂ ಒಂದು ಗುರುಗಳಾಗಿರ್ತಕ್ಕಂಥವ್ರು ಒಳ್ಳೆ ಸಿದ್ಧಿ ಕ್ಷೇತ್ರದಾಗಿರ್ತಕ್ಕಂಥ ಕುಪ್ಪೂರು ಶ್ರೀಗಳು ಅಂಥ ಒಂದು ಗದ್ದಿಗೆ, ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಗದ್ದಿಗೆ. ಈ ಗದ್ದಿಗೆ ಏನೋದಂದರೆ ಮರಳಸಿದ್ದೇಶ್ವರ ಅನ್ನೋದು ಪರಮೇಶ್ವರನೇ ಸ್ವತಃ ಮರಳಲ್ಲೇ ಲಿಂಗವಾಗಿದ್ದಾಗ ನಂದೀಶ್ವರನು ಮೊದಲೇ ಬಂದು ಅವನು ಪೂಜೆ ಮಾಡ್ತಿದ್ದ ಕ್ಷೇತ್ರವೇ ವಿಶೇಷವಾಗಿ ಮರಳಸಿದ್ದೇಶ್ವರ ಕ್ಷೇತ್ರ. ಪವಾಡವಾಗಿ ತೋರಿಸ್ತಕ್ಕಂಥದ್ದು. ಇಡೀ ಇತಿಹಾಸದಲ್ಲಿ ಭೂಮಂಡಲ ಪ್ರಕೃತಿ ಹೇಗಿರುತ್ತೆ ಅನ್ನೋ ವಿಚಾರಗಳನ್ನು ತಿಳ್ಕೊಳ್ಳೋದು, ಮಳೆ ಇವಾಗ ಬರುತ್ತೆ ನಾಳೆ ಬರುತ್ತಾ ಅನ್ನೋದು ಗೊತ್ತಾಗೋದು, ಅಂದರೆ ಭವಿಷ್ಯವನ್ನು ನುಡಿತಕ್ಕಂಥವ್ರು, ಭವಿಷ್ಯವನ್ನು ಕಾಲಚಕ್ರವನ್ನು ತಿರುಗಿಸ್ತಕ್ಕಂಥ ಏಕೈಕವಾಗಿ ಮಹಾಪವಾಡ ಕ್ಷೇತ್ರವೇ ಹೌದು. ಅಂತಹ ಒಂದು ಮರಳಸಿದ್ದೇಶ್ವರ ಕ್ಷೇತ್ರದಲ್ಲಿ ಕುಪ್ಪೂರು ಶ್ರೀಗಳು ಏನು ವಿಚಾರವನ್ನು ನಾವು ಸಿದ್ಧಗಂಗೆಗೆ ಬಂದಾಗ ನಮ್ಮ ಜೊತೆಗೆ ಬಂದು ಆ ವಿಚಾರಗಳನ್ನು ಸಿದ್ಧಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಅವರ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ರು. ಅವರ ಮುಖಾಂತರವಾಗಿ ಆ ವಿಚಾರಗಳನ್ನು ಸಿದ್ಧಿ ಕ್ಷೇತ್ರ, ಜ್ಞಾನ ಗಂಗೆ ಅಂದರೆ ನಮ್ಮ ಶಿವಕುಮಾರ ಸ್ವಾಮಿಗಳ ವಿಚಾರಗಳನ್ನು ಅವರೇನು ಹೇಳಿದ್ದಾರೆ, ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮಲೇಖನ ಬಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಆರಾಧ್ಯ ಗುರುವರನ್ನು ಹೃದಯದಲ್ಲಿ ಸ್ಮರಿಸಿ ಕ್ಷೇತ್ರನಾಥ ಶ್ರೀ ಗುರು ಮರಳುಸಿದ್ದೇಶ್ವರರನ್ನ ಹಾಗೂ ಸಿದ್ಧಗಂಗೆಯ ಕ್ಷೇತ್ರನಾಥ ಸಿದ್ಧಲಿಂಗೇಶ್ವರನನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಸಿದ್ಧಗಂಗೆಯ ವಿಶೇಷತೆ ನಾಡಿನ ಜನಕ್ಕೆ ಗೊತ್ತಿರತಕ್ಕಂತಹ ವಿಷಯ. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ನಮಗೆ ನಿದರ್ಶನ ಬರ್ತಕ್ಕಂಥದ್ದು, ಮಾರ್ಗದರ್ಶನ ಬರ್ತಕ್ಕಂಥದ್ದು, ಹುಮ್ಮಸ್ಸು ಬರ್ತಕ್ಕಂಥದ್ದು, ನಿಜವಾಗಿಯೂ ಮೆಚ್ಚುಗೆಯನ್ನು ಪಡ್ತಕ್ಕಂಥದ್ದಾಗ್ತದೆ. ಶತಾಯುಷಿಗಳಾಗಿರ್ತಕ್ಕಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ನಿಜವಾಗಿಯೂ ನಡೆದಾಡುವ ದೇವರು ಅಂತೇಳಿ ಪ್ರತಿಯೊಬ್ಬರೂ ಸಹ ಹೇಳ್ತಾ ಇದ್ದಾರೆ. ಅವರು ನಾನೆಂದೂ ದೇವರು ಅಂತ ಹೇಳ್ಕೊಂಡಿಲ್ಲ, ಆದರೆ ದೇವರ ಎತ್ತರ ಸ್ಥಾನಕ್ಕೆ ನಾವು ಏರಿಸಿರ್ತಕ್ಕಂಥದ್ದಾಗಿದೆ. ಅವರ ಕಾಯಕ, ಅವರು ನಡೆಸ್ತಕ್ಕಂತಹ ಶೈಕ್ಷಣಿಕ ವಿದ್ಯಾಭ್ಯಾಸ ಜೊತೆಗೆ ಅನ್ನ ದಾಸೋಹವನ್ನು ನೊಂದ ಜನಕ್ಕೆ, ಬೆಂದ ಜನಕ್ಕೆ ಆಹಾರ ಧಾನ್ಯ ಅಂದರೆ ಆಹಾರ ಮತ್ತು ನೀರನ್ನು ಕೊಡ್ತಕ್ಕಂಥದ್ದು, ವಿದ್ಯೆಯನ್ನು ಕೊಡ್ತಕ್ಕಂಥದ್ದು ನೋಡಿದರೆ ನಿಜವಾಗಿಯೂ ಮೆಚ್ಚುಗೆ ಪಡ್ತಕ್ಕಂಥದ್ದು. ಇವತ್ತು ಏನಾದರೂ ಭಾರತ ರತ್ನ ಅಂತಹ ಪ್ರಶಸ್ತಿ ಸಿಗಬೇಕಂದ್ರೆ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಂಸ್ಕಾರಬದ್ಧವಾಗಿ ನೀಡಿ ಇವತ್ತು ನಾಡಿನ ಉದ್ದಗಲಕ್ಕೂ ಅವರ ಮೆಚ್ಚಿನ ವಿದ್ಯಾರ್ಥಿಗಳು ನೆಲೆಸಿರ್ತಕ್ಕಂಥದ್ದಾಗಿದೆ. ನಾಡಿನಾದ್ಯಂತ, ದೇಶಾದ್ಯಂತ ಇರತಕ್ಕಂತಹ ವಿದ್ಯಾರ್ಥಿಗಳು ಎಲ್ಲರೂ ನಾವು ಸಿದ್ಧಗಂಗೆ ಮಠಕ್ಕೆ ಹೋಗಿದ್ದೇವೆ, ಸಿದ್ಧಗಂಗೆ ಮಠದಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಾಡಿದ್ದೇವೆ, ಅಲ್ಲಿ ಅನ್ನವನ್ನು ತಿಂದಿದ್ದೇವೆ, ಆ ಪ್ರಸಾದದ ಋಣ ನಮಗೆ ಇವತ್ತು 4-6 ಜನಕ್ಕೆ ಅನ್ನ ಕೊಡ್ತಕ್ಕಂಥದ್ದಾಗಿದೆ ಅನ್ನುವಂತಹದ್ದು ನಿಟ್ಟನ್ನು ನೋಡಿದಾಗ ಲಕ್ಷಾಂತರ ಜನ ಇವತ್ತು ಆ ಸಿದ್ಧಗಂಗೆಯ ಋಣವನ್ನು ತೀರಿಸುವಂತಹ ನಿಟ್ಟಿನಲ್ಲಿದ್ದಾರೆ. ಅಂತಹ ಋಣ ನಿಜವಾಗಿಯೂ ಸಾರ್ಥಕತೆ ಆಗಬೇಕಂತಂದರೆ, ದೇಶ ಅವರನ್ನು ಮೆಚ್ಕೋಬೇಕು ಅಂತಂದರೆ ಅಂತಹವರಿಗೆ ಭಾರತ ರತ್ನದಂತಹ ಮುಖ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಕ್ಕಂಥದ್ದು ನಮ್ಮ ನಾಡಿನ ಜನತೆಯ ರಾಜಕೀಯರಾಗಿರ್ಬೋದು ಅಥವಾ ಮುಖ್ಯ ಗಣ್ಯರಾಗಿರ್ತಕ್ಕಂಥವ್ರು ಇದರ ಬಗ್ಗೆ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಶತಾಯುಷಿಗಳಾಗಿ ಇವತ್ತೂ ಸಹ ಅವರ ಕಾರ್ಯವೈಖರಿಯನ್ನು ನೋಡಿದಾಗ 3 ಗಂಟೆಗೆ, ಬೆಳಗಿನ ಜಾವ 3 ಗಂಟೆಯಲ್ಲಿ ಎದ್ದು ಅವರು ಶಿವಪೂಜೆಯನ್ನು ಮಾಡ್ತಕ್ಕಂಥದ್ದು, ಅವರ ಪೂಜಾ ಪುನಸ್ಕಾರಗಳಲ್ಲಿ, ಆಚಾರ ವಿಚಾರಗಳಲ್ಲಿ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ನಾವು ಸಹ ಅವರ ಮಾರ್ಗದಲ್ಲಿ ಹೋಗಬೇಕು, ಅಲ್ಪ ಸ್ವಲ್ಪನಾದರೂ ನಾವು ಅದನ್ನು ಅನುಸರಿಸಬೇಕು ಅನ್ನುವಂತಹ ಮನೋಭಾವನೆ ಎಂತನಿಗೂ ಸಹ ಬರ್ತಕ್ಕಂಥದ್ದಾಗ್ತದೆ. ಅಂತಹ ನಿಟ್ಟಿನಲ್ಲಿ ಪರಮ ಪೂಜ್ಯರು, ಮಹಾಗುರುಗಳು ಎನಿಸಿಕೊಂಡಿರತಕ್ಕಂತಹ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಶತಾಯುಷಿಗಳು ಕಳೆದಿರ್ತಕ್ಕಂಥದ್ದಾಗಿದೆ. ಆ ಶತಾಯುಷ ಕಳೆದು ಈಗಲೇ 3 ಕಳೆದು 4ಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ 104 ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸರ್ವ ಭಕ್ತರು ಸಹ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಅವಕಾಶಗಳನ್ನು ಪಡೆದುಕೊಡ್ರಿ. ಮುಂದಿನ ಏನು ಯುಗಾದಿ ಬರ್ತಾ ಇದೆಯೋ ಕರನಾಮ ಸಂವತ್ಸರವಾಗಿರ್ತಕ್ಕಂಥದ್ದು, ಅದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ
ಸನ್ನಿವೇಶಗಳನ್ನ ಎದುರಿಸುವಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಾಗ್ತದೆ. ಆ ಎದುರಿಸುವಂಥಕ್ಕೆ ಶಕ್ತಿ ಕೊಡಬೇಕಪ್ಪ ಅಂದರೆ ಗುರು ಸಾನ್ನಿಧ್ಯ, ಗುರುವಿನ ಕರುಣೆ, ಗುರುವಿನ ಆಶೀರ್ವಾದ ಬೇಕಾಗಿರ್ತಕ್ಕಂಥದ್ದಾಗಿದೆ. ಅಂತಹ ಗುರುವಿನ ಆಶೀರ್ವಾದ ಶತಾಯುಷಿಗಳಾಗಿರ್ತಕ್ಕಂತಹ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಧನ್ಯರಾಗಬೇಕು ಅಂತೇಳಿ ಈ ಮೂಲಕ ನಿಮಗೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೇನೆ.